ಸಿದ್ದರಾಮಯ್ಯನವ್ರಿಗೆ ನಾವು ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸೋಕ್ಕೆ ಏನಾದರೂ ಹೊಸ ವರ್ಡ್ ಇದೆಯಾ ಅಂತ ಡಿಕ್ಷನರಿನಲ್ಲಿ ಹುಡುಕಬೇಕು. ಏಕೆಂದರೆ ಕನ್ನಡ ಚಲನಚಿತ್ರರಂಗಕ್ಕೆ ಈ ಈ ಬೇಡಿಕೆಗಳನ್ನು ನಾವು ಏನು ಇಟ್ಟಿದ್ವಿ ಇದನ್ನು ಹಲವಾರು ದಿವಸಗಳಿಂದ ಅವ್ರಿಗೆ ಮನದಟ್ಟಾಗಿ ಇವತ್ತು ಅವ್ರಿಗೆ ಇಂಡಸ್ಟ್ರಿನ ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಅವರೊಬ್ಬರೇ ಸಿ ಎಮ್ ನಾನು ನೋಡಿರೋ ಪ್ರಕಾರ. ಏಕೆಂದರೆ ನಾನು 5-6 ಸಿ ಎಮ್ಗಳ ಜೊತೆಲಿ ಓಡಾಡಿದ್ದೀನಿ. ಯಾರು ಬರೀ ಕೇಳ್ತಾರೆ, ಕರೀತಾರೆ, ಮಾತಾಡ್ತಾರೆ, ಇಂಪ್ಲಿಮೆಂಟ್ ಮಾಡಲ್ಲ. ಬಟ್ ಸಿದ್ದರಾಮಯ್ಯನವರು ಹಾಗಲ್ಲ. ಅವರಿಗೆ ಕನ್ನಡ ಸಿನಿಮಾದವರು ಅಂದರೆ ಒಂದು ವಿಶೇಷವಾದ ಕಾಳಜಿ ಮೊದಲಿಂದ ಇದೆ. ನಮ್ಮನ್ನು ನೋಡಿದಾಗೆಲ್ಲ ನೀವು ಯಾಕ್ರಪ್ಪ ಎಷ್ಟೊಂದು ಸಾಲ ಮಾಡಿ ಮಾಡಿ ಇದರಲ್ಲೇ ಬದುಕ್ತಾ ಇದ್ದೀರಾ ನೀವು ಅಂತ ಒಂದು ಅಭಿಮಾನ ಮತ್ತು ಪ್ರೋತ್ಸಾಹ ಮತ್ತು ನಮ್ಮ ಕರುಣೆ ಅವ್ರದ್ದು. ಇವತ್ತು ಅದು ಫಿಲ್ಮ್ ಸಿಟಿ ಆಗಿತ್ತು, ಇವತ್ತು ಮತ್ತೆ ಅದಕ್ಕೆ ಒಂದು ಹೊಸ ರೂಪ ಕೊಟ್ಟು ಮಾಡಿದ್ದಾರೆ. OTT ಒಂದು ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಅದರ ರೂಪುರೇಖೆಗಳು ಏನು ಮಾಡ್ತಿದ್ದಾರೆ ಇನ್ನೂ ಗೊತ್ತಿಲ್ಲ. ಆಮೇಲೆ 200 ರೂಪಾಯಿ ದರ ಮಾಡಿದ್ದು ನಾನು ಚೇರ್ಮನ್ ಆಗಿದ್ದಾಗಲೇ ಅದು ಆರ್ಡ್ರ್ ಆಗಿತ್ತು. ಕೆಲವು ಅಧಿಕಾರಿಗಳು ಈ ಮಲ್ಟಿಪ್ಲೆಕ್ಸ್ನವ್ರ ಹತ್ರ ದುಡ್ಡು ತಿಂದ್ಬಿಟ್ಟು ಬೇರೆ ಹೆಸರಲ್ಲಿ ಕೊಟ್ಬಿಟ್ಟು ಬೆಳಗ್ಗೆ ಅವ್ರ ಕೈಲಿ ಕೋರ್ಟ್ ಆರ್ಡ್ರ್ ತರಿಸ್ಬಿಟ್ಟು 5 ವರ್ಷದ ಹಿಂದೆಯೇ ಅದು ಹೋಗ್ಬಿಟ್ಟಿತ್ತು. ಈಗ ಅದನ್ನು ಮಾಡಿದ್ದಾರೆ. ಮತ್ತೆ ಕರೆಕ್ಟಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ತಂದರೆ ತುಂಬ ಕನ್ನಡ ಚಿತ್ರರಂಗಕ್ಕೆ ಅದರಿಂದ ಒಳ್ಳೆಯದಾಗುತ್ತೆ.